ಬೆಳಗಾವಿಯಲ್ಲಿ ಮಳೆಯ ಅಭಾವದಿಂದಾಗಿ ಕುಡಿಯುವ ನೀರಿನ ಕೊರತೆ ಹೆಚ್ಚಾಗುತ್ತಿರುವ ಸಂದರ್ಭದಲ್ಲಿ ಮುಂಜಾಗೃತಾ ಕ್ರಮವಾಗಿ ಸ್ಥಳೀಯ ಸಂಸ್ಥೆಗಳು ತಮ್ಮ ಮುಂಜಾಗೃತಾ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಅದರಂತೆ ಬೆಳಗಾವಿ ಮಹಾನಗರ ಪಾಲಿಕೆಯು ಕೂಡ ತಮ್ಮ ಮುಂಜಾಗೃತಾ ಕ್ರಮವಾಗಿ ಕುಡಿಯುವ ನೀರಿನ ವ್ಯವಸ್ಥೆಯ ಸಲುವಾಗಿ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗುತ್ತಾ ಇದೆ. ಅದರಂತೆ ಬೆಳಗಾವಿ ದಕ್ಷಿಣ ಮತಕ್ಷೇತ್ರದ ಶಾಸಕರಾದ ಅಭಯ ಪಾಟೀಲ್ ಅವರ ನೇತೃತ್ವದಲ್ಲಿ ಬೆಳಗಾವಿ ನೀರಿನ ಸಂಪನ್ಮೂಲ ರಾಕಸ್ಕೋಪ್ ಡ್ಯಾಮಕ್ಕೆ ವೀಕ್ಷಣೆಗೆ ಭೇಟಿ ನೀಡಿದರು. ಇದೇ ಸಂದರ್ಭದಲ್ಲಿ ಬೆಳಗಾವಿ ಮಹಾಪೌರರಾದ ಪ್ರೀತಿ ಕಾಮ್ಕರ್ ಹಾಗೂ ಉಪಮಹಾಪೌರರಾದ ಹನುಮಂತ ಕೊಂಗಾಲಿ ಹಾಗೂ ಬೆಳಗಾವಿ ಮಹಾನಗರ ಪಾಲಕ ನಗರ ಸೇವಕರುಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು. ವೀಕ್ಷಣೆ ನಡೆಸಿ ನೀರು ಸರಬರಾಜು ಯೋಜನೆ ಕುರಿತು ಗಂಭೀರ ಮಾತುಕತೆ ನಡೆಸಲಾಗಿದೆ. ಸದ್ಯಕ್ಕೆ ರಾಕಸ್ಕೋಪ್ ಡ್ಯಾಮ್ನಿಂದ 20 MLD ಮತ್ತು ಹಿಡಕಲ್ ಡ್ಯಾಮ್ನಿಂದ 60 MLD ಮತ್ತು ಟ್ಯಾಂಕರ್ ಮತ್ತು ಬೋರ್ವೆಲ್ಗಳು 24x7 ಪ್ರತಿ ದಿವಸ 2 ಗಂಟೆ ಈ ರೀತಿ ಒಟ್ಟು 100 MLD ಪ್ರತಿದಿನ ಪೂರೈಸಲು ಒಂದು ಯೋಜನೆ ಮುಖಾಂತರ ಬೆಳಗಾವಿಗೆ ನೀರು ಸರಬರಾಜು ಮಾಡಲು ತೀರ್ಮಾನಿಸಲಾಗಿದೆ. ಬೆಳಗಾವಿ ನಾಗರಿಕರಲ್ಲಿ ವಿನಂತಿ ಎಂದರೆ ನೀರಿನ ಪ್ರಮಾಣ ಕಡಿಮೆ ಆಗಿರುವುದರಿಂದ ಜನರು ಮಿತವಾಗಿ ನೀರು ಬಳಸಲು ಇದೇ ಸಂದರ್ಭದಲ್ಲಿ ಮನವಿ ಮಾಡಿಕೊಂಡರು. ಎಲ್ರಿಗೂ ನಮಸ್ಕಾರ. ಎಲ್ಲ ನಮ್ಮ ಬೆಳಗಾವಿ ಜನರಿಗೆ ನಮಸ್ಕಾರ. ಈಗ ರಾಕಸ್ಕೋಬಳ್ಳಿ ನೀರಿನ ಬಗ್ಗೆ ನಾವು ಯೂಸ್ ಮಾಡೋಕ್ಕೆ ಬಂದಿದ್ದೀವಿ ಇವತ್ತು. ಈಗ ಅಲ್ಲಿ ನೀವು ನೋಡ್ತಿರ್ಬೋದು, ಈ ನೀರಿನ ಮಟ್ಟ ಭಾಳ ಕಡಿಮೆ ಆಗಿದೆ. ಈಗ ನಾ ಎಲ್ಲ ಬೆಳಗಾವಿ ಜನತೆಯಲ್ಲಿ ನಾನು ಒಂದು ವಿನಂತಿ ಮಾಡ್ಕೊತೀನಿ, ನೀರನ್ನು ಸ್ವಲ್ಪ ಭಾಳ ಮಿತವಾಗಿ ಬಳಸಿ. ಈಗ ಮಳೆ ಇಲ್ಲದೆ ಇರೋ ಕಾರಣದಿಂದ ನೀರು ಭಾಳ ಕಡಿಮೆ ಇದೆ ರಾಕಸ್ಕೋಪ್ನಲ್ಲಿ. ಹಾಗೆ ಈಗ ಮುಂಬರುವಂಥ ದಿನದಲ್ಲಿ ಹಿಡ್ಕಲ್ದಿಂದ ಆಗಿರ್ಬೋದು, ನಮ್ಮ ಬೋರ್ವೆಲ್ದಿಂದ ಟ್ಯಾಂಕರ್ದಿಂದ ನಾವು ನೀರಿನ ವ್ಯವಸ್ಥೆ ಕೂಡ ಮಾಡ್ತೀವಿ. ಇಲ್ಲಿಂದ ಈಗ 20 MLD ಅಷ್ಟೇ ಹೋಗ್ತಾ ಇದೆ. ಈಗ ಮುಂದೆ ಬರುವಂಥ ಹಿಡ್ಕಲ್ದಿಂದ ಆಗಲಿ ಇಲ್ಲಿಂದ ಏನು ವ್ಯವಸ್ಥೆಗಳು ಬೇಕು ನಮ್ಮ ಮಹಾನಗರ ಪಾಲಿಕೆಯಿಂದ ನಾವು ವ್ಯವಸ್ಥೆ ಮಾಡ್ತೀವಿ. ಎಲ್ಲ ಬೆಳಗಾವಿ ಜನತೆಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ಮಹಾಪೌರರು ಮತ್ತು ಎಲ್ಲ ಕಾರ್ಪೊರೇಟರ್ಸು ಮತ್ತು ಶಾಸಕರಾದಿಯಾಗಿ ಇವತ್ತು ನಾವು ಇಲ್ಲಿ ರಾಕಸ್ಕೋಪ್ ಡ್ಯಾಮಿಗೆ ವಿಸಿಟ್ ಮಾಡಿದಾಗ ಇಲ್ಲಿ ಪರಿಸ್ಥಿತಿ ಏನಪ್ಪ ಅಂದ್ರೆ ನೀರು ಲೆವೆಲ್ ಸ್ವಲ್ಪ ಕಡಿಮೆ ಇರೋದರಿಂದ ನಾವು ಹಿಡಕಲ್ ಡ್ಯಾಮು ಮತ್ತು ಇದನ್ನು 20 MLD ಮತ್ತು ಇದರಿಂದ ಯಾವುದು ಹಿಡಕಲ್ ಡ್ಯಾಮ್ದಿಂದ 60 MLD ಈ ಥರ ಒಂದು ಕಾಂಬಿನೇಷನ್ ಮಾಡಿಕೊಂಡು ಪರ್ಯಾಯ ವ್ಯವಸ್ಥೆಯಾಗಿ ಟ್ಯಾಂಕರ್ ಇರ್ಬೋದು, ಬೋರ್ವೆಲ್ಸ್ ಇರ್ಬೋದು, ಬಾವಿಗಳಿರ್ಬೋದು, ಈ ಎಲ್ಲ ವ್ಯವಸ್ಥೆಯನ್ನು ನಾವು ಈಗಾಗಲೇ ಆ ಟೀಮ್ ವಾಟರ್ ಬೋರ್ಡ್ದಿಂದ ಮಾಡ್ತಾ ಇದ್ದಾರೆ. ಮುಂಬರೋ ದಿನಗಳಲ್ಲಿ ನಾವು ಯಾವುದೇ ಕೊರತೆ ಆಗದಂಗೆ ನೋಡ್ತೀವಿ. ಆದರೆ ಸ್ವಲ್ಪ ನೀರಿನ ಪ್ರಮಾಣ ಕಡಿಮೆ ಇರೋದರಿಂದ ಎಲ್ಲ ಜನತೆಯಲ್ಲಿ ವಿನಂತಿ ಮಾಡ್ತೀವಿ, ಮಿತವಾಗಿ ಬಳಸಬೇಕು, ಅದನ್ನು ಸರಿಯಾಗಿ ಉಪಯೋಗ ತೊಗೋಬೇಕು. ಮತ್ತು ಆಲ್ರೆಡಿ 24x7 ಇದ್ದಲ್ಲಿ ಕೂಡ ನಾವು ಕಡಿಮೆ ಮಾಡ್ತಾ ಇದ್ದೀವಿ. ಅದನ್ನು ಕೂಡ ಡೈಲಿ 2 ತಾಸದಂತೆ ಈಗ ಕೊಡ್ತಾ ಇದ್ದೀವಿ. ಅದರಂತೆ ಬೆಳಗಾವಿ ಮಹಾನಗರ ಪಾಲಿಕೆ ಆಯುಕ್ತರಾದ ಕಾರ್ತಿಕ್ ಅವರು ಸುದ್ದಿವಾಹಿನಿ ಜೊತೆ ಮಾತನಾಡಿ ಈ ಕುರಿತಾಗಿ ಮಹಾನಗರ ಪಾಲಿಕೆ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗ್ತಾ ಇದೆ, ನೀರಿನ ಕೊರತೆಯನ್ನು ನೀಗಿಸುವ ಸಲುವಾಗಿ ಕ್ರಮ ಕೈಗೊಳ್ಳಲಾಗ್ತಾ ಇದೆ ಎಂದು ತಿಳಿಸಿದರು. ಈಗ ಮಹಾನಗರ ಪಾಲಿಕೆಯಲ್ಲಿ ಏನಂದರೆ ನಮಗೆ ಮೈನಾಗಿ ಈ ಸತಿ ಮಳೆ ಬರ್ತಕ್ಕಂಥದ್ದು ಇಷ್ಟೊತ್ತಿಗೆ ಸ್ಟಾರ್ಟ್ ಆಗಬೇಕಿತ್ತು. ಆದರೆ ಬರದೇ ಇರೋ ಕಾರಣ ಏನಾಗ್ತದೆ, ನಮ್ಮಲ್ಲಿ ರಕ್ಕಸ್ಕೊಪ್ಪ ಮತ್ತು ಹಿಡ್ಕಲ್ ಡ್ಯಾಮಿಂದ ಮೇಜರ್ ಸಪ್ಲೈ ಇರುತ್ತೆ, ವಾಟರ್ ಸಪ್ಲೈ. ಈಗ ಹಿಡ್ಕಲಲ್ಲಿ ಏನು ಸಮಸ್ಯೆ ಇಲ್ಲ, ಆದರೆ ರಕ್ಕಸ್ಕೊಪ್ಪದಲ್ಲಿ ನಾವು ಇದು TMC ಲೆವೆಲು ತುಂಬ ಕುಸಿದಿದೆ. ಈಗ ಅಟ್ ಪ್ರೆಸೆಂಟ್ ನೆನೆ ತನಕ ನಾವು ಮಾಹಿತಿ ತೆಗೆದುಕೊಂಡಾಗ 0.0115 ಅರೌಂಡ್ TMC ನೀರಿದೆ ಈಗ ಸದ್ಯದ ಪರಿಸ್ಥಿತಿಯಲ್ಲಿ. ಅದಕ್ಕೆ ಈಗ ನಾವೇನು ಮಾಡ್ತಿದ್ದೀವಿ, ಮಹಾನಗರ ಪಾಲಿಕೆಯಿಂದನೂ ಕೂಡ ನೀರನ್ನು ಮಿತವಾಗಿ ಬಳಸಬೇಕು, ಅದನ್ನು ರಾಷನಿಂಗ್ ಅಂತ ಕರಿತೀವಿ. ಅದು ಏನಂದರೆ, ಈ ಹಿಂದೆ 40 MLDಗಳು ರಕ್ಕಸ್ಕೊಪ್ಪದಲ್ಲಿ ಒಂದು ದಿನಕ್ಕೆ ನಾವು ಡ್ರಾ ಮಾಡ್ತಾ ಇದ್ರೆ, ಈಗ ಪ್ರೆಸೆಂಟ್ ಸಿಚುವೇಷನಲ್ಲಿ ನಾವು 20 MLDನ ತೆಗೆದುಕೊತಾ ಇದ್ದೀವಿ. ಇದು ಇದೇ ರೀತಿ ಮಳೆ ಬರದೇ ಇದ್ದ ಪಕ್ಷದಲ್ಲಿ ಜುಲೈ 15 ತನಕ ನಾವು ವಿತಿನ್ 20 MLD ತೊಗೊಂಡು ನಾವು ಮ್ಯಾನೇಜ್ ಮಾಡ್ಬೋದಾಗಿರುತ್ತೆ. ಆದರೆ ನಮಗೆ ಆಫ್ಟರ್ ದ್ಯಾಟ್ ನಮಗೆ ಮಳೆ ಬರಲೇಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೊಂದೇನೆಂದರೆ, ಆದರೂ ಕೂಡ ನಾವು ಪ್ರಿಕಾಷನರಿ ಮೆಜರಾಗಿ ಏನು ಮಾಡ್ತಾ ಇದ್ದೀವಿ, ನಮ್ಮಲ್ಲಿ ಇರ್ತಕ್ಕಂಥ 750 ಬೋರ್ವೆಲ್ಗಳು ಮತ್ತು ಓಪನ್ ವೆಲ್ಸ್ ಇವುಗಳನ್ನು ಕೂಡ ನಾವು ರೆಡಿ ಮಾಡಿ ಇಟ್ಕೊಂಡಿದ್ದೀವಿ. ಇದನ್ನು ಮನೆ ಬಳಕೆಗೆ ಮತ್ತೊಂದಕ್ಕೆ ಯೂಸ್ ಮಾಡ್ಕೋಬೋದಾಗಿರುತ್ತೆ. ಅದೇ ರೀತಿಯಲ್ಲಿ ಡ್ರಿಂಕಿಂಗ್ ವಾಟರ್ ಈಗ ಬಸವನಕೊಳ ಮತ್ತು ಲಕ್ಷ್ಮೀ ಟೇಕಲ್ಲಿ ಏನು ಕ್ಲೀನಾಗಿ ಬರ್ತಾ ಇರುತ್ತೆ, ಅದನ್ನು ಕೂಡ ಈಗ ನಾವು ರ್ಯಾಷನಿಂಗ್ ಮಾಡಿಕೊಂಡು ಪ್ರೆಸೆಂಟ್ಲಿ ಏನು ಮಾಡ್ತಿದ್ದೀವಿ, 24/7 ಇಂಪ್ಲಿಮೆಂಟ್ ಆಗಿರ್ತಕ್ಕಂಥ 10 ವಾರ್ಡ್ಗಳಲ್ಲಿ ದಿನಕ್ಕೆ 2 ಗಂಟೆ ನೀರನ್ನು ಪ್ರೊವಿಷನ್ ಮಾಡ್ಕೊಂಡಿದ್ದೀವಿ. ಅದೇ ರೀತಿ ಏನು ಒಂದು 4 to 5 ಡೇಸ್ ಈ ಹಿಂದೆ ನೀರು ಬರ್ತಾ ಇತ್ತಲ್ಲ, ಅಲ್ಲಿ ಒಂದು ಸತಿ ಮೊದಲು 4 ಗಂಟೆ ಬರ್ತಾಯಿದ್ರೆ ಈಗ ಅದನ್ನು ಕೂಡ ರೆಡ್ಯೂಸ್ ಮಾಡ್ಕೊಂಡು ಒಂದು 2 hours ತನಕ ರೆಡ್ಯೂಸ್ ಮಾಡ್ಕೊಂಡಿದ್ದೀವಿ. ಏನಂದರೆ ಈಗ
ಡ್ಯೂರೇಷನ್ನ ರೆಡ್ಯೂಸ್ ಮಾಡಿದ್ದೀವಿ, ಒಂದು ಕ್ವಾಂಟಿಟಿನೂ ಕೂಡ ಸದ್ಯದಕ್ಕೆ ಕಮ್ಮಿ ಆಗಿರುತ್ತೆ. ಹಾಗಾಗಿ ಜನರಲ್ಲಿ ನಾವು ಏನು ವಿನಂತಿಸ್ಕೊಳ್ತೀವಿ ಅಂದರೆ, ಮಹಾನಗರ ಪಾಲಿಕೆ ವತಿಯಿಂದ ಏನು ನಾವು ನೀರನ್ನು ಬಳಕೆ ಮಾಡ್ತೀವಿ ಅದನ್ನು ಮಿತವಾಗಿ ಆದಷ್ಟು ಎಷ್ಟು ಉಪಯೋಗಿಸ್ಬೇಕೋ ಅಷ್ಟನ್ನು ಮಾತ್ರ ಉಪಯೋಗಿಸ್ಕೋಬೇಕು ಮತ್ತು ರೀಯೂಸ್ ಮಾಡಬೇಕು. ಈ ರೀತಿಯಾಗಿ ಜನರು ಕೂಡ ಒಂದು ಸಹಕರಿಸಬೇಕು ಅಂತ ಈ ನಿಟ್ಟಿನಲ್ಲಿ ಸರ್, ಕೊಳವೆ ಬಾವಿಗಳ ಸ್ಥಿತಿ ಏನಿದೆ ಸರ್ ಬೆಳಗಾವಿಯಲ್ಲಿ ಒಟ್ಟು ನಂಬರ್ ಆಫ್ ಕೊಳವೆ ಬಾವಿಗಳು ಮತ್ತು ಬೋರ್ವೆಲ್ಸ್ ಬಂದು 745 ಬೋರ್ವೆಲ್ಸ್ಗಳಿದ್ದಾವೆ. ಆ ಬೋರ್ವೆಲ್ಗಳನ್ನ ಈಗ ಸುಸ್ಥಿತಿಯಲ್ಲಿ ಇಡಲಾಗಿದೆ ಆಲ್ರೆಡಿ. ಅದರಲ್ಲೂ ಕೂಡ ಈಗ ಓಪನ್ ವೆಲ್ಸು ಕೂಡ ಒಂದು 10 ಇರಬೇಕು. ಅದನ್ನು ಕೂಡ ಎಲ್ಲ ಸುಸ್ಥಿತಿಯಲ್ಲಿ ಇಟ್ಕೊಂಡಿದ್ದೀವಿ. ಈ ರೀತಿ ಎಲ್ಲ ಪ್ರಾಜೆಕ್ಟ್ಗಳನ್ನ ಮಾಡ್ತೀವಿ. ಸರ್, ಎಷ್ಟು ಪ್ರಮಾಣ ನೀರು ಅಂತರ್ಜಲ ಮಟ್ಟ ಎಷ್ಟಿದೆ? ಅದು ಮಾಹಿತಿ ನಮ್ಮ ಇಂಜಿನಿಯರ್ಸಿಂದ ತಿಳ್ಕೊಂಡು. ಇದೇ ಸಂದರ್ಭದಲ್ಲಿ ನೀರಿನ ಪ್ರಮಾಣ ಹಾಗೂ ಇತರ ಕುರಿತಾಗಿ ಜನರಿಗೆ ಮಾಹಿತಿ ನೀಡಿದರು ಮತ್ತು ನೀರಿನ ಪ್ರಮಾಣವನ್ನು ಮಿತವಾಗಿ ಬಳಸಿಕೊಳ್ಳಬೇಕೆಂದು ಬೆಳಗಾವಿ ಜನತೆಗೆ ಮನವಿ ಮಾಡಿಕೊಂಡರು. ವರದಿ ರತ್ನಾಕರ ಗೌಂಡಿ, ಪಂಚಾಯತ್ ಸ್ವರಾಜ್ ಸಮಾಚಾರ, ಬೆಳಗಾವಿ.